ಈ ಬ್ಲೌಸ್ಗೆ ನಾನು ಕಾಸ್ಟ್ ತಗೊಂಡಿದ್ದು ಥ್ರೆಡ್ ವರ್ಕ್ ಐತಿ, ಎಲ್ಲಾನು ಫ್ರೆಂಚ್ ನಾಟ್ ಯೂಸ್ ಮಾಡೈತಿ. ಈ ಬ್ಲೌಸ್ ಪ್ರೈಸ್ ಬಂದು ಬ್ಯಾಕ್ನು ಫುಲ್ 2.5 ಇಂಚ್ ವರ್ಕ್ ಬರ್ತೈತಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಬಿಂದಿಯಾ ವ್ಲಾಗ್ಸ್. ಭಾಳ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ರೀಸನ್ ಬಂದು ಬ್ಲೌಸಸ್ ಆಗಿತ್ತು. ಬ್ಲೌಸ್ ಆರ್ಡರ್ಸ್ ಈಗ ಸೀಸನ್ ಅಲ್ಲ, ಹೀಗಾಗಿ ಬ್ಲೌಸ್ ಆರ್ಡರ್ ಭಾಳ ಇದ್ದು, ಹೀಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ಮಾಡಿದ ಬ್ಲೌಸ್ ಆರಿ ವರ್ಕ್ ಬ್ಲೌಸ್ ಕಲೆಕ್ಷನನ್ನು ತೋರಿಸ್ಬೇಕಂತ ಅಂದ್ಕೊಂಡೇನಿ. ಒಬ್ಬರು ಕಸ್ಟಮರ್ ಕೊಟ್ಟಿದ್ದು ಇದು ಬ್ಲೌಸು. ಈಗ ನಾ ಇವತ್ತೇನು ತೋರ್ಸತ್ತೇನಿಲ್ಲ, ಅದೆಲ್ಲ ಒಬ್ಬರು ಕಸ್ಟಮರ್ ಕೊಟ್ಟಿದ್ದ ಬ್ಲೌಸ್ಗಳು. ಸೊ ಒಂದೊಂದಾಗಿ ನೋಡೋಣ ಹೆಂಗಿದಾವೆ ಡಿಸೈನ್ ಅಂತ. ಫಸ್ಟ್ ಒಂದು ಬಂದು ಇದು ಸಿಂಪಲ್, ಇದಕ್ಕೆ ಬಾರ್ಡರ್ ಬಂದು ಕಾಪರ್ ಐತಿ, ಬಟ್ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿದ್ರೆ ವರ್ಕ್ ಎಲ್ಲ ಸಿಲ್ವರ್ ಆಗಿ ಮಾಡೀನಿ ನಾ. ಇದು ಬ್ಯಾಕ್ ಈ ತರ ಐತಿ, ಫ್ರಂಟ್ ನಾರ್ಮಲ್, ಸ್ಲೀವ್ಸ್ ಈ ತರ. ಇದು ಕಂಪ್ಲೀಟ್ ಬ್ಲೌಸ್ ಎಲ್ಲ ಸಿಲ್ವರ್ ವರ್ಕ್ ಇರ್ತೈತಿ. ಸಿಲ್ವರ್ ಜರಿ, ಸಿಲ್ವರ್ ಕಟ್ ವರ್ಕ್, ಕಟ್ಟಾನ, ಆಮೇಲೆ ಪರ್ಲ್ಸ್ ಎಲ್ಲ ಯೂಸ್ ಮಾಡೈತಿ ಈ ಬ್ಲೌಸಿಗೆ. ಸಿಂಪಲ್ ಆಗಿ ಈ ಬ್ಲೌಸಿಗೆ ನಾನು ಕಾಸ್ಟ್ ತಗೊಂಡಿದ್ದು, ವರ್ಕ್ ಎಲ್ಲ ಏನು ನೋಡತ್ತಿರಲ್ಲ, ಇದು ಜಸ್ಟ್ 1000 ರೂಪೀಸ್ ಈ ಬ್ಲೌಸ್ ಈ ಥರ. ಆಮೇಲೆ ಇವಾಗ ನೆಕ್ಸ್ಟ್ ಬ್ಲೌಸ್ ಬಂದು ಈ ಥರ ಐತಿ. ಸ್ಕ್ಯಾಲೋಪ್ ಐತಿ, ಬ್ಯಾಕ್ ಫುಲ್ ರೌಂಡ್ ನೆಕ್, ಬ್ಯಾಕ್ ಬಟ್ ಸ್ಕ್ಯಾಲೋಪ್ ಐತಿ. ಕಂಪ್ಲೀಟ್ ಈ ಬ್ಲೌಸ್ ಐತ್ಲ ಕಂಪ್ಲೀಟ್ ಥ್ರೆಡ್ ವರ್ಕ್ ಐತಿ. ಸ್ಲೀವ್ಸಿಗೂ ಕೂಡ ಡಬಲ್ ಬಾರ್ಡರ್ ಅಟ್ಯಾಚ್ ಐತಿ. ಇದು ಡಬಲ್ ಬಾರ್ಡರ್ ಅಂದ್ರೆ ಜರಿ ಏನ್ ಬಂದಿರ್ತೈತಲ್ಲ ಬ್ಲೌಸ್ ಪೀಸ್ ಒಳಗ, ಅದು ಒಂದು ಬಾರ್ಡರ್. ಆಮೇಲೆ ನಾವು ಇದನ್ನ ಬಾರ್ಡರ್ ಕ್ರಿಯೇಟ್ ಮಾಡಿದ್ದು ಹೆಂಗಂದ್ರೆ, ಈ ವರ್ಕ್ ಈಗ ಜರಿ ಒಳಗ ಎದ್ದು ಕಾಣಂಗಿಲ್ಲ ಅಷ್ಟ. ಅದ್ರ ಸಲುವಾಗಿ ಏನ್ ಮಾಡ್ತಾರ, ಈ ಕ್ಲಾತ್ ಇರ್ತೈತಲ್ಲ ಬ್ಲೌಸ್ ಪೀಸ್ ಒಳಗ, ಈ ಪ್ಲೇನ್ ಕ್ಲಾತ್ ಒಳಗೆ ವರ್ಕ್ ಮಾಡಿ ನೆಕ್ಸ್ಟ್ ಅದನ್ನ ಈ ಬಾರ್ಡರ್ ಕೆಳಗೆ ಅಟ್ಯಾಚ್ ಮಾಡೋದು. ಇದಕ್ಕೆ ಡಬಲ್ ಬಾರ್ಡರ್ ಅಂತಾರೆ. ಕಂಪ್ಲೀಟ್ ಬ್ಯಾಕ್ ಈ ತರ ಐತಿ ನೋಡ್ರಿ. ಇದ್ರೊಳಗೆ ನಾವು ಯೂಸ್ ಮಾಡಿದ್ದು ಜರಿ, ಗೋಲ್ಡನ್ ಜರಿ. ಆಮೇಲೆ ಇದು ಸಾರಿ, ಈ ಬ್ಲೌಸ್ ಕಾಂಬಿನೇಷನ್ ಸಾರಿ ಬಂದಿದ್ದು ಗ್ರೀನ್ ಒಳಗೈತಿ. ಸೊ ಅದಕ್ಕಾಗಿ ಇಲ್ಲಿ ಗ್ರೀನ್ ಫ್ರೆಂಚ್ ನಾಟ್ ಯೂಸ್ ಮಾಡೇನಿ. ಆಮೇಲೆ ಕಾಂಬಿನೇಷನ್ ಗೋಲ್ಡನ್ ಕೊಟ್ಟೇನಿ. ಈ ತರ ಐತಿ. ಟ್ಯಾಸಲ್ ನೋಡ್ಬೋದು ನೀವು, ಈ ತರ ಐತಿ. ಪೋಟ್ಲಿ ಅಂತ ಕರೀತಾರೆ ಇದಕ್ಕೆ, ಈ ಪ್ಯಾಟರ್ನ್ ಪೋಟ್ಲಿ ಡಿಸೈನ್. ಇದು ಯಾರಿಗೆ ಬೀಡ್ಸ್ ವರ್ಕ್ ಜಾಸ್ತಿ ಇಷ್ಟ ಆಗಲ್ಲ ಅವ್ರು ಈ ತರ ವರ್ಕ್ ಮಾಡಿಸ್ಕೋಬಹುದು. ಈ ತರಾನು ಮಸ್ತ್ ಕಾಣ್ತೈತಿ, ಯಾಕಂದ್ರೆ ಇದು ಜಾಸ್ತಿ ದಿನ ಬಾಳ್ಕೆನೂ ಬರ್ತೈತಿ, ನೋಡಕ್ಕೂ ಹೈಲೈಟ್ ಆಗಿ ಕಾಣ್ತೈತಿ. ಈ ತರ ಈ ಕಂಪ್ಲೀಟ್ ಬ್ಲೌಸ್ ಈ ತರ ಐತಿ. ಇದಕ್ಕೆ ನಾನು ಕಾಸ್ಟ್ ತಗೊಂಡಿದ್ದು 3000 ರೂಪೀಸ್. ಯಾಕಂದ್ರೆ ಇದು ನೋಡಕ್ ನಿಮ್ಗೆ ಸಿಂಪಲ್ ಅನಿಸ್ತಿರ್ಬೋದು, ಆದ್ರೆ ಇದು ಕಂಪ್ಲೀಟ್ ಥ್ರೆಡ್ ವರ್ಕ್ ಐತಿ, ಎಲ್ಲಾನು ಫ್ರೆಂಚ್ ನಾಟ್ ಯೂಸ್ ಮಾಡೈತಿ. ಹಂಗಾಗಿ ಈ ಬ್ಲೌಸಿಗೆ ನಾನು ಪ್ರೈಸ್ ತಗೊಂಡಿದ್ದು 3000. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಈ ತರ ಐತಿ. ಬ್ಯಾಕ್ ಈ ತರ ಐತಿ. ಇದು ಕೂಡ ಸ್ಕ್ಯಾಲೋಪ್ ಐತಿ, ಬಟ್ ನಾನು ಲಾಸ್ಟ್ ತೋರ್ಸಿದ್ದು ಪ್ರಾಪರ್ ಸ್ಕ್ಯಾಲೋಪ್ ಇತ್ತು. ಇದು ಇಂಪ್ರಾಪರ್ ಸ್ಕ್ಯಾಲೋಪ್ ಅಂತಾರೆ ಇದಕ್ಕೆ. ಈ ತರ ಬ್ಯಾಕ್ ಇಲ್ಲಿನೂ ವರ್ಕ್ ಬರ್ತೈತಿ ನಿಮ್ಗೆ. ಆಮೇಲೆ ಇಲ್ಲಿ ನೋಡ್ರಿ, ಇದು ಕೈಂಡ್ ಆಫ್ ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬರ್ತೈತಿ. ಆಮೇಲೆ ಸ್ಲೀವ್ಸ್ಗೆ ಈ ತರ ಐತಿ ವರ್ಕ್. ಇದಕ್ಕೆ ನಾನು ಕಾಂಬಿನೇಷನ್ ಏನು ಯೂಸ್ ಮಾಡಿಲ್ಲ, ಯಾಕಂದ್ರೆ ಈ ಸಾರಿನೂ ಇದೇ ತರನ ಐತಿ, ಬ್ಲೌಸ್ನು ಸೇಮ್ ಐತಿ. ಸೊ ಹಂಗಾಗಿ ಪರ್ಲ್ ಯೂಸ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡೋಣ ಅಂತೇಳಿ ಪರ್ಲ್ ಯೂಸ್ ಮಾಡಿದ್ದು. ಇದು ಕೂಡ ಡಬಲ್ ಬಾರ್ಡರ್ನ ಯೂಸ್ ಮಾಡಿದ್ದು ಇದನ್ನು ಕೂಡ, ಯಾಕಂದ್ರೆ ಈ ಜರಿ ಒಳಗ ಸ್ಕ್ಯಾಲಪ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ಅದ್ರ ಸಲುವಾಗಿನ ಈ ಪ್ಲೇನ್ ಕ್ಲಾತ್ ಏನ್ ಕೊಟ್ಟಿರ್ತಾರಲ್ಲ, ಪ್ಲೇನ್ ಈ ಬಾಡಿ ಒಳಗೆ ಬರೋದ, ಈ ಕ್ಲಾತ್ ಒಳಗೆ ವರ್ಕ್ ಹಾಕಿ ನೆಕ್ಸ್ಟ್ ಅದನ್ನ ಅಟ್ಯಾಚ್ ಮಾಡೋದು. ಇದು ಇಂಪ್ರಾಪರ್ ಸ್ಕ್ಯಾಲಪ್ ಅಂತಾರ. ಈ ತರ ಫ್ರಂಟ್ ಈ ತರ ರೌಂಡ್ ನೆಕ್ ಐತಿ ಎಲ್ಲ ಫ್ರಂಟ್. ಆಮೇಲೆ ಎಲ್ಲ ಬ್ಲೌಸು ಪ್ರಿನ್ಸಸ್ ಕಟ್ ಯೂಸ್. ನೀವು ಯಾವ್ದೋ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕಂದ್ರೆ ಪ್ರಿನ್ಸಸ್ ಕಟ್ ಯೂಸ್ ಮಾಡ್ರಿ, ಯಾಕಂದ್ರೆ ಇದು ಪ್ರಾಪರ್ ಫಿಟ್ಟಿಂಗ್ ಕೊಂಡಿರ್ತೈತಿ ನಿಮ್ಗೆ ಕರೆಕ್ಟ್ ಆಗಿ. ಸೊ ಎಲ್ಲರೂ ಪ್ರಿನ್ಸಸ್ ಕಟ್ಟನ್ನು ಪ್ರಿಫರ್ ಮಾಡ್ರಿ ಜಾಸ್ತಿ. ನೋಡಿದ್ರಲ್ಲ ಈ ತರ. ಫ್ರಂಟ್ ಯಾವಾಗೂ ಒನ್ ಸೈಡ್ ವರ್ಕ್ ಬರ್ತೈತಿ, ಯಾಕಂದ್ರೆ ಒನ್ ಸೈಡ್ ಕವರ್ ಆಗಿರ್ತೈತಲ್ಲ ಸಾರಿಯಿಂದ. ಸೊ ಒನ್ ಸೈಡ್ ವರ್ಕ್ ಬರ್ತೈತಿ. ಬ್ಯಾಕ್ ಈ ತರ, ಸ್ಲೀವ್ಸ್ಗೆ ಈ ತರ. ಈ ಬ್ಲೌಸ್ ಪ್ರೈಸ್ ಬಂದು 3500. ನೋಡ್ಬೋದು ಬ್ಯಾಕ್ ಎಲ್ಲ ನೋಡ್ಬೋದು, ಇಲ್ಲೆಲ್ಲ ಬುಟ್ಟಾಗದವ.
ಬ್ಯಾಕ್ ಬಂದಾಗ ಇದು ಫೈನಲ್ ಬ್ಲೌಸ್. ಹೆವಿ ಗ್ರ್ಯಾಂಡ್ ಬ್ಲೌಸ್ ಇದು. ಟಡಾ, ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಐತಿ ಬ್ಲೌಸ್. ಸ್ಲೀವ್ಸ್ಗೆಲ್ಲ ಫುಲ್ ಕವರ್ ಆಗೈತಿ. ಅವ್ರ ಕಸ್ಟಮರ್ ನಂಗೆ ಪಿಕ್ ತೋರಿಸಿದ್ರು, ಆ ಪಿಕ್ನು ಅಟ್ಯಾಚ್ ಮಾಡಿರ್ತೇನೆ ನಾನು. ಆಮೇಲೆ ಇದ್ರ ಪಿಕ್ಕು ಅಟ್ಯಾಚ್ ಮಾಡಿರ್ತೇನೆ. ನೀವು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಅವ್ರ ಎಕ್ಸ್ಪೆಕ್ಟೇಷನ್ ನಾ ರೀಚ್ ಮಾಡೇನೇನಿಲ್ಲ, ಎರಡೂ ಹೆಂಗೆ ಈಕ್ವಲ್ ಬಂದಾವೇನಿಲ್ಲ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ಇದು ನೋಡ್ಬೋದು ಈ ಬ್ಲೌಸ್. ಬ್ಯಾಕ್ನು ಫುಲ್ 2.5 ಇಂಚ್ ವರ್ಕ್ ಬರ್ತೈತಿದ. ಆಮೇಲೆ ಫ್ರಂಟ್ನು ನೋಡ್ಬೋದು, ಒಂದ್ ಸೈಡ್ ಹೆವಿ ವರ್ಕ್. ಫ್ರಂಟ್ ಎಲ್ಲಾನು ರೌಂಡ್ ನೆಕ್ ಇದಾವು. ಟ್ಯಾಸಲ್ ನೋಡೋನು. ಟ್ಯಾಸಲ್ ಈ ತರ ಕೊಟ್ಟೇನಿ, ಸ್ಕ್ವೇರ್ ಟ್ಯಾಸಲ್ಸ್. ಆಮೇಲೆ ಸ್ಲೀವ್ಸ್ ನೋಡ್ಬೋದು ನೀವು. ಈ ಸ್ಲೀವ್ಸ್ ಒಳಗ ಫಸ್ಟ್ಗೆ ಇಲ್ಲಿ ಜಾಸ್ತಿ ಆಲ್ ಓವರ್ ಇದಕ್ಕೆ ಜರಿನ ಯೂಸ್ ಮಾಡೈತಿ. ಜಾಸ್ತಿ ಈ ಬ್ಲೌಸಿಗೆ ಜರ್ದೋಸಿನ ಯೂಸ್ ಮಾಡೈತಿ. ಈ ಸಾರಿ ಒಳಗ ಸ್ವಲ್ಪ ಫ್ಲವರ್ಸ್ ಎಲ್ಲ ಸಿಲ್ವರ್ ಕಲರ್ ಬಂದಿದ್ದು, ಹಾಗಾಗಿ ನಾನು ಇಲ್ಲಿ ಸಿಲ್ವರ್ ಜರಿ ಯೂಸ್ ಮಾಡೀನಿ. ಆಮೇಲೆ ಒಂದೊಂದು ಸ್ಮಾಲ್ ಪರ್ಲ್ಸ್ ಯೂಸ್ ಮಾಡೀನಿ. ಸಿಲ್ವರ್ ಟಚ್ ಕೊಡ್ಬೇಕಂತ ಸಿಲ್ವರ್ ಯೂಸ್ ಮಾಡೀನಿ. ಆಮೇಲೆ ಈ ಫ್ಲವರ್ಸ್ ನೋಡ್ಬೋದು. ಈ ಸಾರಿ ಒಳಗ ಈ ಕಲರ್ ಹೈಲೈಟ್ ಐತಿ, ಮರೂನ್ ಕಲರ್. ಮರೂನ್ ಒಂಥರ ಪರ್ಪಲಿಶ್ ಕಲರ್ ತರ ಐತಿದ, ಪರ್ಪಲ್ ವಿತ್ ಮರೂನ್ ಮಿಕ್ಸ್ ಕಾಂಬಿನೇಷನ್ ಕಲರ್. ಹಂಗಾಗಿ ನಾ ಇದಕ್ಕೆ ಮರೂನ್ ಕಲರ್ ಫ್ಲವರ್ಸ್ ಯೂಸ್ ಮಾಡೀನಿ ಅಲ್ಲಲ್ಲಿ. ಈ ಸಾರಿ ಆಲ್ ಓವರ್ ಎಲ್ಲ ಕುಂದನ್ಸ್ ಆಮೇಲೆ ಜರ್ದೋಸಿನ ಯೂಸ್ ಮಾಡೀನಿ. ಆಮೇಲೆ ಇಲ್ಲಿ ನೋಡ್ರಿ, ಕೆಳಗೆ ಅವ್ರ ಕಸ್ಟಮರ್ ಹ್ಯಾಂಗಿಂಗ್ಸ್ ಬೇಕಂತಿದ್ರು. ಇದು ಒಂದು ಬ್ಲೌಸಿಗೆ ಹ್ಯಾಂಗಿಂಗ್ಸ್ ಹಾಕ್ತೀನಿ. ನೀವು ಕಂಪ್ಲೀಟ್ ಬ್ಲೌಸ್ ನೋಡ್ಬೋದು. ಸೈಡ್ಗೆ ಫೋಟೋನು ಅಟ್ಯಾಚ್ ಮಾಡಿರ್ತೇನೆ, ಪ್ರತಿಯೊಂದು ಬ್ಲೌಸ್ದು ನೀವು ನೋಡ್ಕೋಬೋದು. ಯಾರಿಗಾದ್ರೂ ಈ ಡಿಸೈನ್ ಬೇಕಾಗಿತ್ತಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಹಂಗೆ ನೀವು ಎಲ್ಲೇ ಮಾಡಿಸ್ಕೋತೇನೆ ಅಂತಂದ್ರೂ ನಾ ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ತೋರಿಸಿದ್ರೆ ನೀವು ಸೇಮ್ ಹಿಂಗೆ ಮಾಡಿಕೊಡ್ತಾರೆ. ಇದು ಸೊ ಫೈನಲಿ ಪ್ರೈಸ್ ಹೇಳ್ಬೇಕಂದ್ರೆ ಈ ಬ್ಲೌಸ್ಗೆ ನಾನು ಕಾಸ್ಟ್ ತಗೊಂಡಿದ್ದು 7,000. ಸಾರಿ, ಕ್ಲಿಪ್ ತೆಗೆನ ಸರಿ. ಸೊ ಫೈನಲಿ ನಾ ಈ ಬ್ಲೌಸಿಗೆ ಕಾಸ್ಟ್ ತಗೊಂಡಿದ್ದು 7,500. ಯಾಕಂದ್ರೆ ಇದು ಫುಲ್ ವರ್ಕ್ ಐತಿ. ಆಮೇಲೆ ಇಲ್ಲಿ ಯೂಸ್ ಮಾಡಿದ್ದು ನಾನು ಕ್ರಿಸ್ಟಲ್ಸ್ ಏನದಾವಲ್ಲ, ಸಿಲ್ವರ್ ಕ್ರಿಸ್ಟಲ್ಸ್ ಒಂದು ಲೈನ್, ಇವೆಲ್ಲ ಮಟೀರಿಯಲ್ ಹೆವಿ ಕಾಸ್ಟ್ಲಿ ಇವ. ಸೊ ಹಾಗಾಗಿ ನಾನು ಈ ಬ್ಲೌಸಿಗೆ ತಗೊಂಡಿದ್ದು 7,500. ಇದೆಲ್ಲನೂ ಒಬ್ಬರು ಕಸ್ಟಮರ್ ನಂಗೆ ಕೊಟ್ಟಿದ್ದ, ತ್ರಿವೇಣಿ ಅಂತ, ಹುಕ್ಕೇರಿಯಿಂದ ಬಂದಿದ್ರು. ಪಾಪ ಅವ್ರು ಹುಕ್ಕೇರಿಯಿಂದ ಇಲ್ಲಿ ಬಂದು ನನ್ನ ಕಡೆ ವರ್ಕ್ ಕೊಟ್ಟಾರ, ನನ್ನ ನಂಬಿ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೇನೇನಿಲ್ಲ, ಕಸ್ಟಮರ್ ಕಡೆಯಿಂದನೇ ಕೇಳೋಣಂತ. ಹಾಯ್ ತ್ರಿವೇಣಿ, ಹೆಂಗೆ ಅನಿಸ್ತೀವಿ ವರ್ಕ್ ಎಲ್ಲ ಬ್ಲೌಸ್? ಎಲ್ಲ ಬ್ಲೌಸ್ ಚಲೋ ಆಗಿತ್ತು, ಮಸ್ತ್ ಆಗಿತ್ತು. ನಾನು ಅನ್ಕೊಂಡ್ಕಿಂತನೂ ಮಸ್ತ್ ಆಗಿದ್ದಾವೆ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆತಲ್ರಿ ನಂಗೆ ಕೊಟ್ಟಿದ್ದ? ನಾನು ಅನ್ಕೊಂಡ್ಕಿಂತನೂ ಮಸ್ತ್. ಸೊ ನೋಡಿದ್ರಲ್ಲ ನನ್ನ ಬ್ಲೌಸ್ ಕಲೆಕ್ಷನ್ ಹಿಂಗಿತ್ತು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.